सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे 53तमं श्लोकं पश्यामः। मतङ्गशापादवलेपमूलादवाप्तवानस्मि मतङ्गजत्वम् अवेहि गन्धर्वपतेस्तनूजं प्रियं वदं मां प्रियदर्शनस्य। इदानीं प्रतिपदार्थं पश्यामः। मतङ्गशापात्, मतङ्गमुनेः शापात्, अवलेपमूलात् गर्वहेतुकात्, अवाप्तवानस्मि प्राप्तवानस्मि, मतङ्गजत्वं गजरूपम्, अवेहि जानातु जानीहि, गन्धर्वपतेः तनूजं गन्धर्वराजस्य पुत्रं, प्रियं वदं प्रियंवदनामाख्यं, प्रियदर्शनस्य प्रियदर्शन इति गन्धर्वराजः तस्य। इदानीम् अन्वयं पश्यामः। अवलेपमूलात् मतङ्गशापात् मतङ्गजत्वम् अवाप्तवानस्मि मां प्रियदर्शनस्य गन्धर्वपतेः तनूजं प्रियं वदम् अवेहि। इदानीं तात्पर्यं पश्यामः। विद्यमात्रं सः वन्यः गजः नागरूपम् उत्सृज्य मूलगन्धर्वरूपं प्राप्तवान्। कल्पद्रुमैः प्राप्तैः पुष्पैः सह अजम् अर्चितवान्। सः गन्धर्वः वदति, इदानीं मम अहङ्कारस्य कारणेन मतङ्गमुनेः शापात् अहं गजरूपं प्राप्तवान्। अहं प्रियदर्शन इति गन्धर्वराजस्य पुत्रः अस्मि। मम नाम प्रियं वद इति। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 53ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ಸೇನಾ ಶಿಬಿರವನ್ನು ಧ್ವಂಸ ಮಾಡುತ್ತಿದ್ದಂತಹ ಕಾಡಿನ ಆನೆಗೆ ಅಜನು ಬಾಣಪ್ರಯೋಗವನ್ನು ಮಾಡಿದ. ಒಂದು ಲೋಹದ ಅಗ್ರವು ಇರುವಂತಹ ಬಾಣವನ್ನು ತೆಗೆದುಕೊಂಡು ಸ್ವಲ್ಪ ಮಾತ್ರವೇ, ಅಂತಂದರೆ ಎಷ್ಟು ಬೇಕೋ ಅಷ್ಟು ಆನೆಯನ್ನು ಘಾಸಿಗೊಳಿಸಬೇಕು, ಹಿಂದಕ್ಕೆ ಅಟ್ಟಬೇಕು, ಆದರೆ ಅದು ಸಾಯಬಾರದು. ಕಾಡಿನ ಆನೆಯನ್ನು ಸಾಯಿಸಲು ಶಾಸ್ತ್ರದಲ್ಲಿ ಸಮ್ಮತಿ ಇಲ್ಲ ಅಂತ ಶಾಸ್ತ್ರಜ್ಞನಾದಂತಹ ಅಜನಿಗೆ ಗೊತ್ತಿತ್ತು. ಹಾಗಾಗಿ ಅವನು ಎಷ್ಟು ಬೇಕೋ ಅಷ್ಟು ಬಿಲ್ಲಿನ ಹಗ್ಗವನ್ನು ಎಳೆದು ಬಾಣಪ್ರಯೋಗವನ್ನು ಮಾಡಿದ. ಬಾಣವು ಆನೆಯ ಕುಂಭಸ್ಥಳಕ್ಕೆ ನೆಟ್ಟಿತು. ಆಗ ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೆಯಿತು. ಆನೆಯ ರೂಪವು ಹೋಗಿ ಅಲ್ಲಿ ಒಂದು ಗಂಧರ್ವನು ಪ್ರತ್ಯಕ್ಷನಾದ. ಕಾಂತಿಯುತವಾದಂತಹ ಶರೀರವನ್ನು ಹೊಂದಿದಂತಹ ಮತ್ತು ಪ್ರಭಾಮಂಡಲದ ಮಧ್ಯ ಇರುವಂತಹ ಒಬ್ಬ ಗಂಧರ್ವನು ಅಲ್ಲಿ ಕಾಣಿಸಿಕೊಂಡ. ಸೈನಿಕರು ಆಶ್ಚರ್ಯದಿಂದ ನೋಡ್ತಾ ಇದ್ರು. ಆ ಗಂಧರ್ವರಾಜನು ಕಲ್ಪವೃಕ್ಷದಿಂದ ಗಳಿಸಿದಂತಹ ಪುಷ್ಪಗಳಿಂದ ಅಜನನ್ನ ಅರ್ಚನೆ ಮಾಡಿ ದಂತಕಾಂತಿಯನ್ನು ಪ್ರದರ್ಶಿಸುತ್ತಾ ಈಗ ಸಂಭಾಷಣೆಯನ್ನು ಪ್ರಾರಂಭ ಮಾಡಿದ್ದಾನೆ. ಈ ಶ್ಲೋಕದಲ್ಲಿ ಅವನು ಹೇಳ್ತಾ ಇದ್ದಾನೆ, ಗಂಧರ್ವನಾಗಿ ಇದ್ದೆ ನಾನು. ಪ್ರಿಯದರ್ಶನ ಎಂಬ ಗಂಧರ್ವ ರಾಜ ಇದ್ದಾನೆ. ಅವನ ತನೂಜಂ ಅಂತಂದರೆ ಅವನ ಮಗ ನಾನು. ಪ್ರಿಯಂವದ ಎಂದು ನನ್ನ ಹೆಸರು. ಮತಂಗ ಮುನಿಗಳ ಶಾಪದಿಂದ ನನಗೆ ಈ ರೀತಿಯ ಆನೆಯ ರೂಪ ಬಂತು. ನನ್ನ ಅಹಂಕಾರದಿಂದ ಮತಂಗ ಮುನಿಗಳು ನನಗೆ ಶಾಪವನ್ನು ಕೊಟ್ಟಿದ್ದರು. ಹಾಗಾಗಿ ನನಗೆ ಆನೆಯ ರೂಪ ಬಂದಿತ್ತು ಅಂತ ಪ್ರಕರಣವನ್ನು ವಿವರಿಸ್ತಾ ಇದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭದಿನಂ.